ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾಯಿದ್ದೀರೋ ಅವರೆಲ್ಲ ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮಾತ್ರ ಯಾವಾಗಲೂ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋ ಯೋಚನೆಯೇ ಇಲ್ಲ. ನಿಮಗೆ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಕರುಣೆ ಇಲ್ಲ. ಸ್ವಲ್ಪ ಕರುಣೆ ತೋರಿಸಿ, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ವಿಷಯ ಏನಪ್ಪ ಅಂತಂದರೆ, ಫ್ರೀ ಫೈರ್ ಅಪ್ಡೇಟ್ ಆಗಿರೋದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಈ ಸರಿ ಹೊಸ ಕ್ಯಾರೆಕ್ಟರ್ ಒಂದು ಬಿಟ್ಟಿದ್ದಾನೆ. ಕ್ಯಾರೆಕ್ಟರ್ ನೇಮ್ ಬಂದುಬಿಟ್ಟು ನೀರೋ ಅಂದ್ಬಿಟ್ಟು. ನಿಮಗೆ ಫ್ರೀ ಫೈರ್ ಅಂದ ತಕ್ಷಣ ನೆನಪು ಬರೋ 3 ವಿಷಯಗಳು ಹೇಳಿ ಅಂತಂದರೆ, ಟಾಪ್ 3ಯಲ್ಲಿ ಪಕ್ಕ ಗ್ಲೋವೆಲ್ ಒಂದು ಇದ್ದೇ ಇರ್ತೈತೆ. ಯಾಕೆ ಅಂದರೆ ಪಬ್ಜಿಗೂ ಫ್ರೀ ಫೈರು ಇರೋ ಮೇಜರ್ ಡಿಫ್ರೆನ್ಸಲ್ಲಿ ಗ್ಲೋವೆಲ್ ಒಂದಂತೂ ಇದ್ದೇ ಇರುತ್ತೆ. ನಾವು ಗನ್ ಯೂಸ್ ಮಾಡಿದರೂ ಕೂಡ ಸ್ವಲ್ಪ ಸರ್ವೈವ್ ಆಗ್ಬೋದು, ಆದರೆ ಗ್ಲೋವೆಲ್ ಯೂಸ್ ಮಾಡ್ತಿದ್ರೆ ಆಗೋದೇ ಇಲ್ಲ. ಯಾಕಂದರೆ ನಾವು ಜಾಸ್ತಿ ಓಪನ್ ಏರಿಯಾದಲ್ಲೇ ಯಾವಾಗಲೂ ಇರ್ತೀವಿ. ಅದರಲ್ಲೂ ಟೂರ್ನಮೆಂಟ್ ಆಡೋರೆಲ್ಲ ಮೈನಾಗೆಲ್ಲ ಒಂದೊಂದು ಹತ್ರನೇ ಆಡ್ತಾಯಿರ್ತಾರೆ. ಅವ್ರಿಗೊಂದ್ಸಲಿ ಈ ಕ್ಯಾರೆಕ್ಟರ್ ಯೂಸ್ ಮಾಡಿದ್ರೆ ಮುಗೀತು. ಅವರು ಆ ಗ್ಲೋವೆಲ್ ಅಂತೂ ಯೂಸ್ ಮಾಡೋದಕ್ಕಾಗೋದೇ ಇಲ್ಲ. ಅಷ್ಟೇ ಅಲ್ಲ, ಆ ರೇಂಜಲ್ಲಿರೋರಿಗೆಲ್ಲ 8 ಡ್ಯಾಮೇಜ್ ಬೀಳ್ತಾನೇ ಇರುತ್ತೆ. ಅಂದರೆ ಫ್ಲ್ಯಾಶ್ ಬ್ಯಾಂಕ್ ಯೂಸ್ ಮಾಡಿರೋ ಥರ. ಇವಾಗ ಈ ಕ್ಯಾರೆಕ್ಟರ್ ಹಾಕ್ಕೊಂಡ್ರೆ 2 ಅಡ್ವಾಂಟೇಜ್ ಇದೆ. ಒಂದು ಗ್ಲೋವೆಲ್ ಹಾಕೋದಕ್ಕಾಗಲ್ಲ, ಇನ್ನೊಂದು ಫ್ಲ್ಯಾಶ್ ಬ್ಯಾಂಕ್ ಆಗೋದಿರೋ ಥರ ಡ್ಯಾಮೇಜ್ ಎಲ್ಲರಿಗೂ ಬೀಳುತ್ತೆ. ಅವನೊಂದ್ಸಲಿ ಆ ಕ್ಯಾರೆಕ್ಟರ್ ಸ್ಕಿಲ್ ಯೂಸ್ ಮಾಡಿದ್ದಾನೆ ಅಂದರೆ ಎಲ್ಲರೂ ಒಂದೇ ಥರ ಸಿಗ್ತೀರಾ. ಅವ್ನು ದೀಪಾವಳಿ ಮಾಡ್ದಂಗೆ ಎಲ್ಲರೂ ಒಂದೇ ಸಲ ಹೊಡೆದಾಕ್ಬಿಡ್ತಾನೆ. ಅವನಿಗೆ ಪ್ರಾಬ್ಲಮ್ಮೇ ಆಗೋಲ್ಲ. ಸ್ಕ್ವಾಡ್ನೆಲ್ಲ ಒಬ್ಬನೇ ಬೇಕಾದ್ರೆ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಟೂರ್ನಮೆಂಟ್ಸಲ್ಲೆಲ್ಲ ಇನ್ನು ಇದು ಜಾಸ್ತಿನೇ ಪ್ರಾಬ್ಲಮ್ ಮಾಡುತ್ತೆ ಅಂದ್ಕೊತೀನಿ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಈ ಸಲ ಝೋನ್ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾನೆ. ಝೋನ್ಗೆ ಯಾಕೋ ಸ್ವಲ್ಪ ಉಷ್ಣ ಹಿಡ್ದಂಗಿದೆ. ಫಸ್ಟ್ 1-2 ರೌಂಡ್ ಚೆನ್ನಾಗಿರುತ್ತೆ, ಮತ್ತು 3rd ರೌಂಡ್ ಅಷ್ಟೊತ್ತಿಗೆ ಝೋನ್ ಎಲ್ಲ ಸ್ವಲ್ಪ ಆರೆಂಜ್ ಕಲರ್ಗೆಲ್ಲ ಚೇಂಜ್ ಆಗೋಗುತ್ತೆ. ಅಂದರೆ ಯಾವ ಥರಪ್ಪ ಅಂತಂದರೆ, ಈಗ ಬಿಸಿಲಲ್ಲಿ ಬೀಳ್ತಾ ಇದ್ದಾಗ ಸ್ಟಾರ್ ರೋಡ್ ಮೇಲೆ ಸ್ವಲ್ಪ ನೀರಾವಿ ಥರ ಇರ್ತಿತ್ತು ನೋಡಿ, ಆ ಥರ. ಅಂದರೆ ನಮ್ಗೆ ಯಾವ ಥರ ಮಿಥ್ಯಾ ಥರ ಅದು ನಮ್ಗೆ ಕಾಣಿಸಲ್ಲು. ಈ ಝೋನ್ ಕೂಡ ನಮಗೆ ಬಂದಿದೆ ಅನ್ನೋದು ಗೊತ್ತೇ ಆಗೋಲ್ಲ. ನಾನೇ ಇಷ್ಟೊತ್ತಿಗೆ 1-2-3 ಸಲ ನಾಕಾಗಿರ್ತೀನಿ ಝೋನಲ್ಲಿ. ಝೋನಲ್ಲಿ ನಾಕಾಗೋದು ಯಾವ ಥರ ಇರುತ್ತೆ ಅಂತಂದರೆ, ಈ ಜೀವನ ಮಾಡೋದಕ್ಕೆ ಇಷ್ಟ ಇದ್ರೂ ಸೂಸೈಡ್ ಮಾಡ್ಕೊಂಡ್ರೆ ಯಾವ ಥರ ಇರ್ತೈತೆ ಆ ಥರ ಫೀಲ್ ಆಗುತ್ತೆ. ನಾವು ಆಡೋದಕ್ಕೆ ಇಷ್ಟ ಇದ್ದರೂ ಕೂಡ ಝೋನಲ್ಲಿ ನಾಕಾದರೆ ಆ ಥರಷ್ಟು ದರಿದ್ರ ಇನ್ಯಾವುದೂ ಇರೋಲ್ಲ. ಅದು ಆರೆಂಜ್ ಕಲರ್ ಆಗೋದ್ರಿಂದ ಗೊತ್ತೇ ಆಗೋಲ್ಲ ಇದು ಝೋನ್ ಬಂದಿದೆ ಇಲ್ಲ ಅಂತಂದ್ಬಿಟ್ಟು. ಡ್ಯಾಮೇಜ್ ಕೂಡ ಜಾಸ್ತಿನೇ ಹೇಳ್ಕೊಳ್ಳುತ್ತೆ ಇದು ಝೋನು. ಆದರೂ ಸಹ ಝೋನ್ ನೋಡೋದಕ್ಕೆ ಇವಾಗ ಕಲರ್ ಚೆನ್ನಾಗೇ ಇದೆ. ಇನ್ನೊಂದು 2 ದಿನ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಯಾಕಂದರೆ ಗೊತ್ತಾಗಲ್ಲ ಫಸ್ಟ್ಗೆ ಅಪ್ಡೇಟ್ ಮಾಡಿದ್ಮೇಲೆ. ಆಮೇಲೆ ಹೋಗ್ತಾ ರೂಢಿ ಆಗೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದೇನು ಜಾಸ್ತಿ ಪ್ರಾಬ್ಲಮ್ ಮಾಡಲ್ಲ ಅಂದ್ಕೊತೀನಿ. ಮತ್ತು ಈ ಸರಿ ಅಪ್ಡೇಟ್ಗೆ ಒಂದು ಹೊಸ ಗನ್ ಬಿಟ್ಟಿದ್ದಾನೆ. ಆ ಗನ್ ನೇಮ್ ಬಂದುಬಿಟ್ಟು ವಿಂಚೆಸ್ಟರ್ ಅಂದ್ಬಿಟ್ಟು. ಫಸ್ಟಲ್ಲಿ ನಾನು ಇದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಏನು ಬಿಡಿ, ನಾರ್ಮಲ್ ಗನ್ ಥರನೇ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಎಲ್ಲ ಗನ್ ಥರ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್. ಇದು ಗನ್ನು ಇದು ಸ್ವಲ್ಪ ಉಸಿರೊಲಿ ಥರ. ಉಸಿರೊಲಿ ಅಂತ ಯಾಕಂತ ಇದೀನಿ ಅಂತಂದರೆ, ಇದಕ್ಕೆ 4x ಕೊಟ್ಟಿರೋಷ್ಟೊತ್ತಿಗೆ ಇದನ್ನ ಜಾಸ್ತಿ ಲಾಂಗ್ ರೇಂಜ್ ಯೂಸ್ ಮಾಡ್ಬೋದು ಅಂತ ನಾವು ಅಂದ್ಕೊಬೋದು. ಆದರೆ ಇದನ್ನ ಶಾರ್ಟ್ ರೇಂಜಲ್ಲಿ ಕೂಡ ಚೆನ್ನಾಗೇ ಯೂಸ್ ಮಾಡ್ಬೋದು ಇದನ್ನ. ಈಗನೂ ಕೂಡ ನಾವು ಚಿಪ್ ಹಾಕ್ಬೋದು. ಚಿಪ್ ಹಾಕೋದಕ್ಕೆ ಮುಂಚೆ ಒಂದ್ಸಲಿ ಫೈರ್ ಮಾಡಿದ್ರೆ 1 ಬುಲೆಟ್ ಅಷ್ಟೇ ಬರುತ್ತೆ. ಅದೇ ಟ್ರಿಬಲ್ ಚಿಪ್ ಮಾಡ್ಕೊಂಡಿದ್ದಾದಮೇಲೆ ಒಂದ್ಸಲಿ ಫೈರ್ ಮಾಡಿದ್ರೆ 2 ಬುಲೆಟ್ಸ್ ಅಟ್ ಎ ಟೈಮ್ ಬರುತ್ತೆ. ಮತ್ತು ಇದು ಗ್ಲೋವೆಲ್ ಕೂಡ ಜಾಸ್ತಿ ಈಸಿಯಾಗಿ ಬೇಗ ಹೊಡೆದಾಗ್ಬೋದು. ಅದೇ ಇದರದ್ದು ಅಡ್ವಾಂಟೇಜು. ಲಾಂಗ್ ರೇಂಜಲ್ಲಿದ್ದಾಗ ಕೂಡ 20-30 ಡ್ಯಾಮೇಜ್ ಆರಾಮಾಗಿ ತಗೊಳುತ್ತೆ ಇದು. ಇನ್ನು ಶಾರ್ಟ್ ರೇಂಜಲ್ಲಿ ಇದು 2 ಹೊಡೆದ್ರೆ 200 ಮೇಲೇ ಬೀಳೋದು. ಅದಕ್ಕೆ ಇದನ್ನ ಉಸಿರೊಲಿ ಅಂತ ಕರಿತಾ ಇರೋದು. ನಾವು ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಬೋದು ಈ ಗನ್ನ. ಮುಂದೆ ಟೂರ್ನಮೆಂಟಲ್ಲಂತೂ ಸಖತ್ ಹೆಸರು ಮಾಡುತ್ತೆ ಈ ಗನ್ ಮಾತ್ರ. ಯೂಸ್ ಮಾಡೋಕ್ಕೆ ಬರಬೇಕಷ್ಟೇ, ನೆಕ್ಸ್ಟ್ ಲೆವೆಲ್ ಕರ್ಕೊಂಡೋಗ್ಬಿಡುತ್ತೆ ಇದು. ಈ ಒಂದು ಗನ್ ನಮ್ಮ ಕೈಯಲ್ಲಿದ್ದರೆ ಶಾರ್ಟ್ ರೇಂಜಿ, ಲಾಂಗ್ ರೇಂಜಿ 2 ಗನ್ನು ಒಂದೇ ಸಲ ನಾವು ಯೂಸ್ ಮಾಡ್ದಂಗೆ ಇರ್ತೈತೆ. ಯೂಸ್ ಮಾಡೋಕ್ಕೆ ಬರಬೇಕಷ್ಟೇ. ಈ ಗನ್ ಮಾತ್ರ ಸಖತ್ತಾಗಿ ಯೂಸ್ ಮಾಡ್ಬೋದು. ಯಾಕಪ್ಪ ಈ ಗನ್ ಬಗ್ಗೆ ಇಷ್ಟು ಹೇಳ್ತಾಯಿನಿ ಅಂತಂದರೆ, ಸಣ್ಣದು ಇದೊಂದು ಕ್ಲಿಪ್ ಇದೆ, ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಡೇಂಜರಸ್ ಈ ಗನ್ನು ಅಂದ್ಬಿಟ್ಟು. ಮೇಲಿಂದ ನಾವು ಈ ಗನ್ನನ್ನು ಚಿಕ್ಕಮ್ಮ ಅಂತ ಕರೆದು ತಪ್ಪಾಗಲಿಕ್ಕಿಲ್ಲ. Double takedown. Triple takedown. Quadra takedown. Takedown. Unstoppable. Rampage.
Rampage! Takedown spree! Takedown spree! ಮತ್ತು ಈ ಸರಿ ಹೊಸ್ದಾಗಿ ಪವರ್ ಬಾಟ್ ಅಂತ ಹೊಸ್ದಾಗಿ ಬಿಟ್ಟಿದ್ದಾನೆ. ಸೊ ಯೂಸ್ ಮಾಡಿ ಫ್ರೀ ಫೈರನ್ನು ಕೂಡ ಕನ್ವರ್ಟ್ ಮಾಡೋ ಥರ ಇದ್ದಾನೆ. ನಾವಿರೋ ಜಾಗದಲ್ಲಿ ಆರಾಮಾಗಿ ನಮ್ಮ ಪ್ಲೇಯರ್ಗೆ ಆರಾಮಾಗಿ ರಿವೈವ್ ಕೊಟ್ಬಿಡ್ಬೋದು. ಮೊದಲು ದಿಮಿತ್ರಿ ಸಾಕ್ಕೊಂಬಂದರೆ ಎಲ್ಲರಿಗೂ ಹುರ್ಕೊತಾಯಿದ್ರು. ಈಗ ಪ್ರತಿ ರೌಂಡ್ರಲ್ಲೂ ಪವರ್ ಬಾಟ್ ಅಂತ ಇದ್ದೇ ಇರ್ತೈತೆ. ಆರಾಮಾಗಿ ಎಲ್ಲರಿಗೂ ಒಂದು ರಿವೈವ್ ಅಂತೂ ಕೊಟ್ಟೇ ಕೊಡುತ್ತೆ. ಸೇಫ್ ಪ್ಲೇಸಲ್ಲಿ ಇದ್ದರೆ ಸಾಕು, ನಮ್ಮ ಪ್ಲೇಯರು ಆರಾಮಾಗಿ ರಿವೈವ್ ಕೊಟ್ಬಿಡೋದು ಅವನಿಗೆ. ಹೊಸ್ದಾಗಿ ಬಾಟ್ ಕೂಡ ಬಂದುಬಿಟ್ಟು ಉರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಈಗ ಬಾಟ್ ಒಂದೇ ಅಲ್ಲ, ಈ ಸಲ ಸೈಲೆನ್ಸರು ಮತ್ತು ಜಾಸ್ತಿನೇ ಬೇರೆ ಎಲ್ಲ ಅಪ್ಡೇಟ್ಗಳೆಲ್ಲ ಕೊಟ್ಟಿದ್ದಾನೆ. ಅದೆಲ್ಲ ಕಾಂಜಿ ಪಿಂಜಿ ಅಪ್ಡೇಟ್ಗಳ ಥರ ಇರುತ್ತೆ, ಅವೇನು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಮೈನಾಗಿ ಮೇಜರಾಗಿವೆ ಕ್ಯಾರೆಕ್ಟರ್ ಸ್ಕಿಲ್ ಒಂದು, ಮತ್ತು ಒಂದು ಗನ್ನು ಮತ್ತು ಈ ಪವರ್ ಬಾಟು, ಇವೇ ಮೇಜರಾಗಿ ಜಾಸ್ತಿ ಪ್ರಾಬ್ಲಮ್ ಮಾಡೋದು. ಫ್ರೀ ಫೈರ್ ಒಂದು ಪ್ರತಿ ಸಾರಿ ಅಪ್ಡೇಟ್ ಮಾಡಿದಾಗ ಏನೋ ಒಂದು ತಂದು ಆಗ್ತಾನೆ ಇರ್ತಾನೆ. ಸೊ ಓಲ್ಡ್ ಪ್ಲೇಯರ್ಸ್ಗಂತೂ ತಲೆನೋವು ಆಗೇ ಇರುತ್ತೆ. ಪ್ರತಿ ಸಾರಿ ಅವರೊಂಥರ ಚೇಂಜ್ ಮಾಡ್ಕೊತಾನೆ ಇರಬೇಕು ಅವ್ರ ಪ್ಲೇಯಿಂಗ್ ಇದೆಲ್ಲ. ಪ್ರತಿ ಸಾರಿ ಈ ಫ್ರೀ ಫೈರನ್ನು ಓಲ್ಡ್ ಪ್ಲೇಯರ್ಸ್ನೆಲ್ಲ ಕಿದಕ್ತಾನೆ ಇದ್ದಂಗೆ ಇರ್ತೈತೆ ಇದೆಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಅಪ್ಡೇಟ್ ಆದಾಗೆಲ್ಲ ಮತ್ತೆ ಅವ್ರ ಗೇಮ್ ಪ್ಲೇ ಎಲ್ಲ ಚೇಂಜ್ ಮಾಡ್ಕೊತಾರೆ. ಆಡ್ತಾ ಇರಬೇಕಷ್ಟೇ ಅಡ್ಜಸ್ಟ್ ಮಾಡಿಕೊಂಡು, ಬೇರೆ ಆಪ್ಷನ್ ಇಲ್ಲ ನಮಗೂ. ಇಷ್ಟೆಲ್ಲ ನಾನು ನೋಡಿರೋಂಥ ಅಪ್ಡೇಟ್ಸು, ಇನ್ನೂ ಬೇರೆ ಬಂದಿರ್ಬೋದು. ಸೊ ನಿಮ್ಗೆ ಯಾವ್ದಾದ್ರು ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ. ನಾನು ಯಾವ್ದಾದ್ರು ಮಿಸ್ ಆಗಿದ್ದರೆ ಕಮೆಂಟಲ್ಲಿ ಹೇಳಿ ನೋಡೋಣ. ಸೊ ಇಷ್ಟೆಲ್ಲ ಕಷ್ಟ ಬಿದ್ದು ವೀಡಿಯೋ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಹಾಕಿರ್ತೀವಿ. ಸೊ ಸ್ವಲ್ಪ ಸಪೋರ್ಟ್ ತೋರಿಸಿ, ಒಂದು ಲೈಕೋ ಸಬ್ಸ್ಕ್ರೈಬೋ ಶೇರೋ ಮಾಡಿ, ನಮಗೂ ಸ್ವಲ್ಪ ಈ ಥರ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಒಂದು ಶಾರ್ಟ್ ಬ್ರೇಕ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.